ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಿಲ್ ಬೂಮ್ಸ್ ಹೆಲ್ತ್ ಕೇರ್ ಆಸ್ಪತ್ರೆಯ ಸಹಯೋಗದಲ್ಲಿ ವಿರಾಜಪೇಟೆ ತಾಲೂಕಿನ ಪತ್ರಕರ್ತರ ಸಂಘದ ಸದಸ್ಯರಿಗಾಗಿ ಹಮ್ಮಿಕೊಂಡಿದ್ದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದ ಹಿಲ್ ಬೂಮ್ಸ್ ಹೆಲ್ತ್ ಕೇರ್ ಆಸ್ಪತ್ರೆಯ ಡಾಕ್ಟರ್ ಕಿರಣ್ ಅವರು, ಸಮಾಜದ ಬಗ್ಗೆ ಇರುವ ಕಾಳಜಿಯಿಂದ ಸದಾ ಕೆಲಸದ ಒತ್ತಡದಲ್ಲಿರುವ ಪತ್ರಕರ್ತರು ತಮ್ಮ ಆರೋಗ್ಯ ಮತ್ತು ಮನೆಯವರ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸುವ ಜೊತೆಗೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವ ಮೂಲಕ ತಮ್ಮ ആരോഗ്യವನ್ನು കാപ്പാടിക്കൊള്ളുವಂತೆ ತಿಳಿಸಿದರು. സ്വാഗതം. നിങ്ങൾ ഈ പറഞ്ഞ പോലെ തന്നെ നിങ്ങളുടെ വർക്ക് എല്ലാം ഭയങ്കര അത്യാവശ്യം നല്ല വർക്ക് പ്രഷർ ഉള്ള ഒരു ജോബ് ഫീൽഡാണ്. അതുകൊണ്ട് തന്നെ നിങ്ങളുടെ ഹെൽത്തിന് പ്രയോറിറ്റി കൊടുക്കുക, നല്ലോണം ശ്രദ്ധിക്കുക. ഫുഡാണെങ്കിലും ഞാൻ നേരത്തെ പറഞ്ഞ പോലെ തന്നെ ഭക്ഷണമൊക്കെ കറക്റ്റ് സമയത്തിനൊക്കെ കഴിക്കാൻ നോക്കുക. വന്ന മിക്ക ആൾക്കാർക്കും ഗ്യാസ്ട്രൈറ്റിസും ഒക്കെ അങ്ങനത്തെ പ്രശ്നങ്ങളൊക്കെ ഉണ്ട്. അതുകൊണ്ട് തന്നെ നല്ലോണം കറക്റ്റ് സമയത്തിനൊക്കെ കഴിക്കാൻ നോക്കുക. പറഞ്ഞ പോലെ തന്നെ പുറത്തുനിന്ന് അധികം കഴിക്കാണ്ട് അങ്ങനെയൊക്കെ ശ്രദ്ധിക്കുക. കാര്യങ്ങളൊക്കെ ഒരു 6 months കൂടുമ്പോഴെങ്കിലും അറ്റ്ലീസ്റ്റ് ചെയ്യാൻ നോക്കുക. ಸಿದ್ದಾಪುರದ ಹಿಲ್ ಬ್ಲೂಮ್ಸ್ ಹೆಲ್ತ್ ಕೇರ್ ಆಸ್ಪತ್ರೆಯಲ್ಲಿ ಹೃದಯ ತಪಾಸಣೆ ಸೇರಿದಂತೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಬಳಿಕ ಅಗತ್ಯವಿರುವ ಔಷಧಿಗಳನ್ನು ಉಚಿತವಾಗಿ ನೀಡಲಾಯಿತು. ವಿರಾಜಪೇಟೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅಭಿಜಿತ್, ಡಾಕ್ಟರ್ ಅಭಿನವ್ ಆರೋಗ್ಯ ತಪಾಸಣೆಯನ್ನು ನಡೆಸಿದರು. ಶಿಬಿರದಲ್ಲಿ ವಿರಾಜಪೇಟೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಜಿತ್ ಕುಮಾರ್ ಗುಹಿಯಾ, ಪ್ರಧಾನ ಕಾರ್ಯದರ್ಶಿ ಎಎಸ್ ಮುಸ್ತಫಾ, ಉಪಾಧ್ಯಕ್ಷ ಪುತ್ತಂ ಪ್ರದೀಪ್, ಖಜಾಂಚಿ ಹೇಮಂತ್, ನಿರ್ದೇಶಕರಾದ ಮಂಜುನಾಥ್, ಕಿಶೋರ್ ಶೆಟ್ಟಿ, ರವಿಕುಮಾರ್, ಹಿಲ್ ಬ್ಲೂಮ್ಸ್ ಆಸ್ಪತ್ರೆಯ ಡಾಕ್ಟರ್ ಅಲೀಮಾ, ವ್ಯವಸ್ಥಾಪಕರಾದ ಸಿರಾಜುದ್ದೀನ್, ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ವಿರಾಜಪೇಟೆ ತಾಲೂಕು ಕಾರ್ಯನಿರತ ಸಂಘದಿಂದ ಪತ್ರಕರ್ತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಅದರಲ್ಲೂ ಕೂಡ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಬಹುತೇಕ ಎಲ್ಲ ಕಡೆ ಇರುವಂಥದ್ದು. ಹಾಗಾಗಿ ECG ಮಾಡುವಂಥ ಕೆಲಸದ ಜೊತೆಗೆ ಏನು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಿಲ್ ಬ್ಲೂಮ್ಸ್ ಆಸ್ಪತ್ರೆಯಲ್ಲಿ ಸಿದ್ದಾಪುರ ಮತ್ತು ವಿರಾಜಪೇಟೆ ಎರಡೂ ಭಾಗದಲ್ಲೂ ಕೂಡ ಮಾಡಿದ್ದೀವಿ. ವಿರಾಜಪೇಟೆಯಲ್ಲಿರುವಂಥ ಪತ್ರಕರ್ತರು ಕೂಡ ಇವತ್ತು ವಿರಾಜಪೇಟೆಯಲ್ಲಿ ಚಿಕಿತ್ಸೆಯನ್ನು ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಇಲ್ಲಿರುವಂಥ ಪತ್ರಕರ್ತರು ಇಲ್ಲಿನ ಹಿಲ್ ಬ್ಲೂಮ್ಸ್ನಲ್ಲಿ ನಾವು ಶಿಬಿರವನ್ನು ಹಮ್ಮಿಕೊಂಡು ನಾವೆಲ್ಲರೂ ಕೂಡ ಆರೋಗ್ಯ ತಪಾಸಣೆ ಮಾಡ್ಕೊಳ್ತೀವಿ. ಪ್ರತಿಯೊಬ್ಬರು ಕೂಡ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಈಗಾಗಲೇ ವೈದ್ಯರು ಸಲಹೆ ನೀಡಿದ ಹಾಗೆ ಕನಿಷ್ಠ 6 ತಿಂಗಳಿಗೆ ಒಂದ್ಸಲವಾದರೂ ಕೂಡ ಹೋಗಿ ಆರೋಗ್ಯವನ್ನು ತಪಾಸಣೆ ಮಾಡ್ಕೊಳ್ಳೋದು ಉತ್ತಮ. ಸೊ ಹಾಗೆ ಪತ್ರಕರ್ತರು ಕೂಡ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದಂಥ ಹಿಲ್ ಬ್ಲೂಮ್ಸ್ ಆಸ್ಪತ್ರೆಯ ಸಮೂಹಕ್ಕೆ, ಸಂಪೂರ್ಣ ಅವರ ಎಲ್ಲ ವೈದ್ಯರು ಮತ್ತು ಪದಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾರೆ.